ಈಗಾಗಲೇ ತಿಳಿದಿರೋ ಹಾಗೆ ಎಸ್ ಜಾನಕಿ ಅವರು ಕೊನೆಯ ದಿನಗಳನ್ನು ವರ್ಷಗಳು ಮೈಸೂರಿನಲ್ಲೇ ಕಳೆದಿದ್ರು. ಅದರಲ್ಲೂ ಕೂಡ ಅವರ ಅಪ್ಪಟ ಅಭಿಮಾನಿಯಾಗಿರ್ತಕ್ಕಂಥ ನವೀನ್ ಅವರು ಸಾಕು ಮಗ ಅಂತಲೇ ಕೂಡ ಎಲ್ಲ ಕಡೆ ಖ್ಯಾತಿಯಾಗಿದ್ದಂಥವ್ರು. ಅವರು ಅಮ್ಮನವ್ರನ್ನ ನೋಡ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಅವರ ಜೊತೆಗಿದ್ದಂಥ ಸಾಕಷ್ಟು ಸ್ನೇಹಿತರು ಇದ್ದಾರೆ. ಅವರು ಅಕ್ಷರಶಃ ಎಸ್ ಜಾನಕಿ ಅವರಿಗೆ ಕೇರ್ ಟೇಕರ್ ಆಗಿ ಕೆಲಸವನ್ನು ಮಾಡ್ತಿದ್ರು. ಬನ್ನಿ ಈಗ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಕಿಶನ್ ಅವರು, ಸರ್ ಹೇಳಿ ಸರ್, ಅಮ್ಮನವರ ಜೊತೆಗಿನ ನಿಮ್ಮ ಒಡನಾಟ. ನಾನು ತುಂಬ ಚಿಕ್ಕ ವಯಸ್ಸಿಂದ ಅಮ್ಮ ಅವ್ರಿಗೆ ಗೊತ್ತು. ಅಂದರೆ ನಾನು ಇನ್ನೂ 16 ವರ್ಷ ಇದ್ದಾಗ ಅಮ್ಮ ಅವ್ರಿಗೆ ಗೊತ್ತಾಗಿದ್ದು. ಹೈಸ್ಕೂಲು ಚಿಕ್ಕ ಹುಡುಗ ಅಂತಲೂ ನೋಡಿದೆ. ಅವ್ರು ಯಾವತ್ತೂ ಅಷ್ಟೇ, ಒಂದು ಚಿಕ್ಕ ಮಗು ಬರಲಿ, ತುಂಬ ವಯಸ್ಸಾದವ್ರು ಬರಲಿ, ಎದ್ದು ನಿಂತು ಅವ್ರ ಹತ್ರ ಮಾತಾಡ್ತಿದ್ರು. ಅಭಿಮಾನಿಗಳು ಅಂದರೆ ಯಾವತ್ತೂ ಅವರನ್ನು ಅವ್ರು ಭೇದ ಭಾವ ಮಾಡಿದ್ದೇ ಇಲ್ಲ. ಆವತ್ತಿಂದ ಇವತ್ತವರೆಗೆ 21 ವರ್ಷ ಆಯಿತು. ಇವತ್ತವರೆಗೂ ಅವರು ಮೊನ್ನೆ ಕೂಡ ಅವ್ರ ಮನೆಗೆ ಬಂದರೆ ನಾವು ಒಂದು ಕಾಫಿ ಕುಡಿದೇ ನೀವು ಹೋಗಬಾರ್ದು, ಊಟ ಮಾಡದೆ ಹೋಗಬಾರ್ದು ಅಂತ ನಮ್ಮನ್ನ ನೋಡ್ತಾಯಿದ್ರು. ನಾವು ಅವ್ರನ್ನ ನೋಡ್ಕೊತಾ ಇದ್ವಿ ಅನ್ನೋದಕ್ಕಿಂತಲೇ ಅವರೇ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು. ನಿಮಗೆ ಪರಿಚಯ ಆಗಿದ್ದೇವೆ? ನಾನು ಚಿಕ್ಕ ವಯಸ್ಸಲ್ಲಿ ಅವಾಗೆಲ್ಲ ಇನ್ನೂ ಮ್ಯಾಗ್ಝಿನ್ಸಲ್ಲಿ ಇದರಲ್ಲೆಲ್ಲ ಅಮ್ಮ ಅವ್ರದ್ದು ಲೇಖನಗಳು ಬರ್ತಾಯಿತ್ತು. ಅದು ನೋಡಿ ನಾನು ಪತ್ರಿಕೆಯಲ್ಲಿ ಅವ್ರ ಅಡ್ರೆಸ್ ತೊಗೊಂಡು ಲೆಟರ್ ಬರೆದು, ಅಲ್ಲಿಂದ ಅಮ್ಮ ಅವರು ಲೆಟರ್ಗೆ ರಿಪ್ಲೈ ಮಾಡಿ, ಅದರಲ್ಲಿ ಅವ್ರ ಮನೆಯದು ಲ್ಯಾಂಡ್ಲೈನ್ ನಂಬರ್ ಸಿಕ್ಕಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಆಗೆಲ್ಲ ಅಮ್ಮವ್ರು ತುಂಬ ಬ್ಯುಸಿ. 6 ತಿಂಗಳಾಯಿತು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಅವ್ರು ದುಬೈ, ಸಿಂಗಾಪುರ್, ಮಲೇಷ್ಯಾ ಅಂತ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ರು. ಅದಾಗಿದ ನಂತರ ಅವ್ರ ಒಡನಾಟ ಸಿಕ್ಕಿ ಅಲ್ಲಿಂದ ಶುರುವಾಯಿತು. ಆಗ ನಾನು ಮೊದಲನೇ ಸತಿ ಅಮ್ಮ ಅವ್ರನ್ನ ಮೈಸೂರಲ್ಲೇ ನೋಡಿದ್ದು ನವೀನ್ ಅವ್ರ ಮನೆಗೆ ಬಂದಾಗ. ಅದಕ್ಕೆ 2 ವರ್ಷ ಮುಂಚೆಯಿಂದ ನಾನು ಮಾತಾಡ್ತಿದ್ದೆ ಅವ್ರ ಜೊತೆ, ಆದರೆ ಒಂದಿನೂ ಎದುರುಗಡೆ ನೋಡಿರಲಿಲ್ಲ. ಸೊ ಅವ್ರು ಇದರಿಂದ ಶುರುವಾಗಿ ನವೀನ್ ಅವ್ರ ಮನೆಯಲ್ಲಿ ಮೀಟ್ ಮಾಡಿ ಶುರುವಾಗಿ, ಸೊ ಈಗ 21 ಇಯರ್ಸ್. ಕಳೆದ 6 ತಿಂಗಳಿಂದನೂ ಕೂಡ ಪರ್ಮನೆಂಟಾಗಿ ಇಲ್ಲೇ ಬಂದು ಉಳ್ಕೊಂಡಿದ್ರು ಅಂತಂದ್ರು ಈ ಮನೆಯಲ್ಲಿ. ಆ ದಿನಗಳು ಹೇಗಿತ್ತು? ಅಂದರೆ ಅವ್ರ ಮಗ ಅವರಿಬ್ಬರಿಗೂ ಮೈಸೂರು ಅಂದರೆ ಬಹಳ ಇಷ್ಟ. ಸೊ ಬಂದು ಇಲ್ಲೇ ಇದ್ದರು, ಬಾಡಿಗೆ ಮನೆ ಮಾಡ್ಕೊಂಡು. ಅವರು ಹೈದರಾಬಾದಲ್ಲೇ ಅವ್ರ ಸ್ವಂತ ಮನೆ, ಅಲ್ಲಿಂದ ಬಂದು ಇಲ್ಲಿ ಇರ್ತಾಯಿದ್ರು. ಅದು ನಮಗೋಸ್ಕರ. ಅವ್ರಿಗೆ ಮೈಸೂರು ಸುತ್ತಮುತ್ತ ಓಡಾಡೋದು, ಜಾಗದ್ದು ಇದೆಲ್ಲ ತುಂಬ ಇಷ್ಟ, ನೇಚರೆಲ್ಲ. ಸೊ ಹಂಗಾಗಿದ್ದರು. ರೀಸೆಂಟಾಗಿ ಅವ್ರ ಮಗ ಅವರು ಕೂಡ ಈಗ 5 ಮಂತ್ಸ್ ಮುಂಚೆ ಹೋದರು. ಸೊ ಹಾಗಾಗಿ ಅಮ್ಮ ಅವರು ಅವ್ರ ಮಗ ಇದೇ ಮನೇಲಿ ಹೋಗಿದ್ದರಿಂದ ನಾನು ಇಲ್ಲೇ ಇರಬೇಕು ಸ್ವಲ್ಪ ದಿನ ಅನ್ನೋ ಒಂದು ರೀಸನಿಂದ ಇದ್ದರು. ಈಗ ಅಮ್ಮ ಅವರು ಕೂಡ ಇದೇ ಮನೆಯಲ್ಲಿ ಇದಾಗಿದ್ದಾರೆ. ಓಕೆ, ಅಂದರೆ ಬಂದಾಗ ಅವ್ರ ಕೊನೆಯ ದಿನಗಳು ಈ ಮನೇಲಿ ಹೇಗಿತ್ತು? ಅಂದರೆ 6 ತಿಂಗಳ ಕಾಲ ಹೇಗಿತ್ತು? ಸರ್ ಚೆನ್ನಾಗೇ ಇತ್ತು. ಅವ್ರ ಮಗ ಹೋದ್ರು ಅನ್ನೋದೊಂದು ತುಂಬ ದುಃಖ ಇತ್ತು. ಬಿಟ್ಟರೆ ಅವರು ನಿಧಾನವಾಗಿ ದಿನಗಳನ್ನ ಕಳೀತಾಯಿದ್ರು. ಬಟ್ ಆ ನೋವಂತೂ ಖಂಡಿತ ಇತ್ತು. ಎವ್ರಿ ಡೇ ಅಂತೂ ಖಂಡಿತ ಇತ್ತು. ಸೊ ಮೊನ್ನೆವರೆಗೂ ಅವರು ಚೆನ್ನಾಗಿದ್ರು. ಮಂಗಳೂರಿಗೆಲ್ಲ ಹೋಗಿ ಬಂದರು, ಅಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದರು. ಬಂದ ಮೇಲೆ ಸ್ವಲ್ಪ ವಯೋಸಹಜವಾಗಿ ಒಂದು ಸುಸ್ತು, ಅದರಿಂದ ಅವ್ರು ಸ್ವಲ್ಪ ಯಾರನ್ನು ಮೀಟ್ ಮಾಡ್ತಾ ಇರಲಿಲ್ಲ. ಅದು ಬಿಟ್ಟರೆ ಬೇರೆ ಏನಿಲ್ಲ, ಚೆನ್ನಾಗೇ ಇದ್ದರು. ಅವ್ರಿಗೆ ಈ ಉಸಿರಾಟದ ತೊಂದರೆ ಅಂತ ಹೇಳ್ತಾಯಿದ್ರು, ಕಾಲು ಪ್ರಾಬ್ಲಮ್. ಸರ್, ಈ ಉಸಿರಾಟದ ತೊಂದರೆ ಅಂದರೆ ಅವ್ರಿಗೆ 24 ವಯಸ್ಸಿದ್ದಾಗಿಂದನೂ ಆಸ್ತಮಾ ಇದೆ ಅಮ್ಮ ಅವ್ರಿಗೆ. ಅದು ಅವ್ರ ಜೊತೆನೇ ಇದ್ದಿದ್ದು. ಕಾಲು ನೋವು ಅನ್ನೋದು ಬಂದು ಅವ್ರಿಗೆ ಬಿಕಾಸ್ ಆಫ್ ಡಯಾಬಿಟೀಸು, ಅವ್ರಿಗೆ ಕಾಲು ಸ್ವಲ್ಪ ತೊಂದರೆ ಇತ್ತು. ಆ ರೀಸನಿಂದ ನೋವು ಬರ್ತಾಯಿತ್ತು. ಆ ಒಂದು ವಿಚಾರ ತಗೊಂಡೆ ನಿನ್ನೆ ಹಾಸ್ಪಿಟ್ಲಿಗೆ ಒಂದ್ಸರಿ ತೋರಿಸೋದು ಅಂತ ಹೋಗಿದ್ದು. ಆ ನಂತರ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಸ್ವಲ್ಪ ಎಲ್ಲ ಆರೋಗ್ಯದಲ್ಲಿ ಏರುಪೇರಾಗಿ ನಂತರ ಅವರು ಜಸ್ಟ್ ಅರ್ಧ ದಿನದಲ್ಲಿ ಎಲ್ಲ ಆಗಿತ್ತು. ನಿನ್ನೆಗಿಂತ ಹಿಂದಿನ ದಿನಗಳಲ್ಲಿ ಓಡಾಡ್ಕೊಂಡಿದ್ರ? ಅಂದರೆ ಕಾಲು ನೋವು ಇದ್ದಿದ್ದರಿಂದ ಅಷ್ಟು ಓಡಾಡ್ತಿರ್ಲಿಲ್ಲ, ರೂಮಲ್ಲಿ ಇರ್ತಾಯಿದ್ರು. ಕಾಲು ನೋವ್ತಿದೆ ಅಂತ ಹೇಳಿ ಡಾಕ್ಟರ್ಸಿಂದ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ರು. ಇಲ್ಲಿ ಅವ್ರನ್ನ ನೋಡ್ತಿರೋ ಡಾಕ್ಟ್ರುಗಳು ಅವ್ರಿಗೆ ಮುಂಚೆ ಕಾಲು ಫ್ರ್ಯಾಕ್ಚರ್ ಆದಾಗಲೂ ಅಮ್ಮ ಅವ್ರು ಇಲ್ಲೇ ಇದ್ದಿದ್ದು. ಹಂಗಾಗಿ ಆ ಡಾಕ್ಟ್ರುಗಳಿಂದನೇ ಅವರು ಟ್ಯಾಬ್ಲೆಟ್ ತೊಗೊಂಡು ಪೇಯ್ನ್ ಕಿಲ್ಲರ್ಸ್ ಯೂಸ್ ಮಾಡ್ತಾಯಿದ್ರು. ಅದು ನೋವು ಜಾಸ್ತಿ ಆಗಿದ್ದರಿಂದ ತೋರಿಸ್ಬಿಡೋದು ಒಳ್ಳೆಯದು ಅಂತ ನಾವು ಅಂದರೆ ನವೀನ್ ಅವರೆಲ್ಲ ಕರ್ಕೊಂಡೋಗಿದ್ದು. ನಾನು ಇರಲಿಲ್ಲ ನೇನೆ ಆ್ಯಕ್ಚುಲಾಗಿ. ಕೇರ್ ಟೇಕರ್ ಆಗಿರೋದಕ್ಕೆ ಕೇಳ್ತಿರೋದು, ಚಾಲೆಂಜ್ ಆಗ್ತಾಯಿತ್ತಾ ಅಥವಾ ಎಲ್ಲದಕ್ಕೂ ಇದು ಮಾಡ್ತೀವಿ? ನಾನು ಅದೇ ಹೇಳಿದ್ನಲ್ಲ ಸರ್, ನಾವು ಅವ್ರನ್ನ ನೋಡ್ಕೊಂಡಿಲ್ಲ, ಅವರೇ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವರು ನಮ್ಮ ಮೇಲಿರೋ ಪ್ರೀತಿಯಿಂದ ಇಲ್ಲಿ ಬಂದಿದ್ದರು. ಯಾವತ್ತೂ ಅವರು ಡಿಮ್ಯಾಂಡ್ ಮಾಡಿದ್ದು ವ್ಯಕ್ತಿನೇ ಅಲ್ಲ. ಅವ್ರು ಯಾರನ್ನೇ ಆಗಲಿ, ನಮ್ಮನ್ನೇ ಅಂತಲ್ಲ, ಎಲ್ಲನೂ ಅವರು ರಿಕ್ವೆಸ್ಟು ಆ ಥರ ಮೋಡಲ್ಲೇ ಇದ್ದಿದ್ದು. ಯಾವತ್ತು ಡಿಮ್ಯಾಂಡಿಂಗ್ ಆಗಿ ನನಗೆ ಹಿಂಗೆ ಬೇಕೇ ಬೇಕು, ಆಗಲೇಬೇಕು ಅನ್ನೋ ಥರ ಯಾವತ್ತೂ ಮಾತಾಡಿಲ್ಲ. ಅಷ್ಟು ಪ್ರೀತಿಯಿಂದ ನನ್ನ ಮಕ್ಕಳು ಇವರೆಲ್ಲ ಅಂತಲೇ ಹೇಳ್ತಾಯಿದ್ರು. ನನ್ನ ಮಾತ್ರ ಅಲ್ಲ, ಅವರು ಎಲ್ಲ ಫ್ಯಾನ್ಸ್ನೂ ಅವ್ರು ಯಾವತ್ತೂ ನನ್ನ ಮಕ್ಕಳು ಅವರೆಲ್ಲ ನನ್ನ ಫ್ಯಾನ್ಸು ಅಂತ ಹೇಳ್ತಾಯಿದ್ರು. ಕಿಶನ್ ಅಂತ. ಮನೇಲಿ ಯಾವ ರೀತಿಯಾದಂಥ ಒಡನಾಟವನ್ನು ಒಳ್ಳೆ ಒಡನಾಟ ಇತ್ತು. ಹೇಳೋಕ್ಕೆ ಕಷ್ಟ ಈಗ ಈ ಟೈಮಲ್ಲಿ.
ಅಂದರೆ ಇಲ್ಲಿ ಮಾತುಕತೆಗಳನ್ನು ಹೊರತಾಗಿಯೂ ಅವ್ರು ಎಲ್ಲರೂ ಹೋಗುವಂಥದ್ದು ಮಾಡೋಂಥದ್ದು ಬೇರೆ ಮೀಟ್ ಮಾಡಿ ಹಾಂ, ತುಂಬ ಹೊರಗಡೆ ಹೋಗ್ತಾಯಿದ್ವಿ, ಟೆಂಪಲ್ಸ್ಗಳಿಗೆ ಹೋಗ್ತಾಯಿದ್ವಿ, ನೇಚರ್ಗಳಿಗೆ ಹೋಗ್ತಾಯಿದ್ವಿ, ಫಾಲ್ಸ್ಗಳು, ಶಿವನ ಸಮುದ್ರ, ಈ ಥರ ಜಾಗಗಳು ತುಂಬ ನೇಚರ್ಗಳು ಇಷ್ಟ ಆಗ್ತಿತ್ತು ಅವ್ರಿಗೆ. ಹೋಗ್ತಾಯಿದ್ವಿ, ತಿಂಗಳಲ್ಲಿ ಒಂದು 5-6 ದಿನ ಅಂತೂ ಮಿಸ್ ಮಾಡದೆ ಹೊರಗಡೆ ಹೋಗೋದು ಬರೋದು ಮಾಡ್ತಾಯಿದ್ವಿ. ಟೆಂಪಲ್ಸ್ಗಳನ್ನು ತುಂಬ ಇಷ್ಟ. ಹಳೆ ಟೆಂಪಲ್ಸ್ ಅಂದರೆ ಒಂದು 500 ವರ್ಷದ ಟೆಂಪಲ್, ಒಂದು 1000 ವರ್ಷದ್ದು ಇತಿಹಾಸ ಇರೋಂಥ ಟೆಂಪಲ್ಗಳು ಅಂದರೆ ತುಂಬ ಇಷ್ಟ. ಮೈಸೂರು ಸುತ್ತಮುತ್ತ ಅವ್ರಿಗೆ ಏನು ಇಷ್ಟ ಸರ್? ನೇಚರ್ ಏನೇನಿಲ್ಲ ಸರ್. ಮೈಸೂರು ಸುತ್ತಮುತ್ತ ಅಂದರೆ ನಿಮಗೆ ಟೆಂಪಲ್ಸೇ. ಮೈಸೂರು ಚಾಮುಂಡಿ ಬೆಟ್ಟನೂ ಹೋಗ್ತಾಯಿದ್ವಿ. ಸುತ್ತಮುತ್ತ ಅಂದರೆ ತುಂಬ ಎಲ್ಲೆಲ್ಲಿ ಒಳ್ಳೆ ಟೆಂಪಲ್ ಇದೆ, ಈ ಥರ ಇಷ್ಟು ಇತಿಹಾಸ ಇರೋಂಥ ಟೆಂಪಲ್ ಇದೆ, ಇದು ಇಂಥ ವಿಶೇಷತೆ ಇದೆ ಅಂದರೆ ಮಿಸ್ಸೇ ಮಾಡ್ತಿರಲಿಲ್ಲ. ನಾವು ತಕ್ಷಣ ಅಲ್ಲಿ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡಿ ಇಂಥ ಬರ್ತಾರೆ ಇರೋ ಟೈಮಲ್ಲಿ ಜನಗಳನ್ನ ತಡೆಯೋದು ಆ ಥರ ಏನು ಮಾಡ್ತಿರ್ಲಿಲ್ಲ. ಸೊ ಜನ ಇದ್ದಾಗಲೇ ಹೋಗ್ತಿದ್ದೀವಿ. ಜನಗಳು ದರ್ಶನ ಮಾಡಿದ್ಮೇಲೆ ಜನಗಳಿಗೆ ಅವ್ರಿಗೇನೋ ಸೆಲ್ಫಿ ಇದು ಫೋಟೋ ಕೊಡೋದು ಅದೆಲ್ಲ ಮಾಡ್ತಾಯಿದ್ವಿ. ಯಾವುದೂ ಕಂಟ್ರೋಲ್ ಮಾಡ್ತಿರಲಿಲ್ಲ. ಎಲ್ಲರೂ ಫ್ರೀ, ಎಷ್ಟೇ ಜನ ಬಂದರೂ ತೊಂದರೆ ಇಲ್ಲ. ಅಮ್ಮ ಅವ್ರಿಗೆ ಕಾದು ಅವ್ರಿಗೆಲ್ಲ ಫೋಟೋ ಕೊಟ್ಟೆ ನಾವು ಬರ್ತಾಯಿದ್ವಿ. ಅಮ್ಮ ಎಲ್ರಿಗೂ ಮನೇಲಿದ್ದಾಗಲೂ ಊಟ ಮಾಡೋ ಟೈಮಲ್ಲಿ ಕೈ ತುತ್ತೆಲ್ಲ ಕೊಡ್ತಿದ್ರು. ಕೈ ತುತ್ತು ಕೊಡ್ದೇ ಅವರು ಊಟ ಸ್ಟಾರ್ಟ್ ಮಾಡ್ತಿರಲಿಲ್ಲ. ಯಾಕೆಂದರೆ ನಾವು ಊಟ ಟೈಮ್ ಬಂದಾಗ ಅವರು ತುಂಬ ಫೋರ್ಸ್ ಮಾಡೋರು ಊಟ ಮಾಡಿ ಅಂತ. ನಾವು ಊಟ ಮಾಡಲ್ಲ ಅಂದ ತಕ್ಷಣ ಕೈ ತುತ್ತು ಹೆಂಗೆ ಕೊಡ್ತಿತ್ತು ಅಂದರೆ ಇಷ್ಟು ಕೊಡ್ತಿದ್ರು. ಇಷ್ಟು ಕೈ ತುತ್ತಲ್ಲಿ ಊಟನೇ ಆಗೋಗ್ತಿತ್ತು ನಮಗೆ. ಅವರು ನನಗೆ, ಕಿಶನ್ ಅವ್ರಿಗೆ, ನವೀನ್, ಪವನ್ ಯಾರಿದ್ದಾರೆ ಊಟ ಟೈಮಲ್ಲಿ ನಾವೆಲ್ಲ ಮಿಸ್ ಮಾಡದೆ ಬರ್ತೀವಿ. ನಾವು ಇವತ್ತಿಂದಲ್ಲ, ನಾನೊಂದು 15 ವರ್ಷ ಆಯ್ತು ಪರಿಚಯ ಆಗಿ. ಮೈಸೂರಿಗೆ ಬಂದು ಅಮ್ಮ 2 ವರ್ಷ ಆಯಿತು. ಈಗ ಒಂದು 5-6 ವರ್ಷದ ಮುಂಚೆ ಅಂತ ಅಮ್ಮನೇ ಅಡುಗೆ ಮಾಡ್ತಾಯಿದ್ರು. ನಮಗೇನು ಇಷ್ಟ, ಇವಾಗ ನನಗೆ ಖಾರ ಕಡಿಮೆ, ನಾನು ನವೀನ್, ಪವನ್ ಅವರೆಲ್ಲ ಸ್ವಲ್ಪ ಖಾರ ತಿಂತಾರೆ. ಅವ್ರಿಗೆ ಬೇರೆ ಅಡುಗೆ, ನನಗೆ ಬೇರೆ ಅಡುಗೆ ಮಾಡಿಕೊಡ್ತಾಯಿದ್ರು. ಈಗ ಸ್ವಲ್ಪ ಅವ್ರಿಗೆ ಬಿದ್ದು ಸ್ವಲ್ಪ ಸೊಂಟ ಆಪ್ರೇಷನಲ್ಲಿ ಆಗಿತ್ತು. ಅದಾದಮೇಲಿಂದ ಅವರು ಒಬ್ಬರು ಅಡುಗೆಯವ್ರನ್ನ ಇಟ್ಕೊಂಡು ನಾವು ಮೇಂಟೈನ್ ಮಾಡ್ತಿದ್ವಿ. ಅದು ಬಿಟ್ಟರೆ ಚೆನ್ನಾಗಿತ್ತು. ಅಮ್ಮನ ಜೊತೆ ಹೌದು, ನೀವು ಇದೇ ಮಾಡೋಕ್ಕಾಗಲ್ಲ, ಯೋಚನೆ ಮಾಡೋಕ್ಕಾಗಲ್ಲ, ಅಷ್ಟು ಮೆಮೊರೀಸ್ ಇದೆ. ಓಕೆ, 15 ವರ್ಷದಲ್ಲಿ ಎಲ್ಲವನ್ನೂ ಅವ್ರು ಕೊಟ್ಟರು ನಿಮಗೆ. 15 ವರ್ಷದಲ್ಲಿ ಏನಾದರೂ ಒಂದು ಅವ್ರು ನಿಮ್ಮನ್ನು ಕೇಳಿದ್ದಿದೆಯಾ? ಏನು ಅಂದರೆ ಇಲ್ಲಿಗೆ ಬೇಕು ಅಂತ ಮತ್ತೆ ನೋಡಬೇಕು ಅಂತ ಏನಾದ್ರು? ತಿನ್ನೋದು ಅಂತಿಲ್ಲ, ಅವರು ಎಲ್ಲ ಏನೇ ತೊಗೊಬಂದರೂ ಟೇಸ್ಟ್ ಮಾಡ್ತೀನಿ. ನಾನು ಇಲ್ಲಿ ಏನು ನಮ್ಮ ಸರಸ್ವತಿಪುರಮಲ್ಲಿ ಸಮೋಸ ಫೇಮಸ್ಸು, ಸಮೋಸ ತೊಗೊಬರ್ತಿದ್ದೆ, ತಿಂತಾಯಿದ್ರು. ಚುರುಮುರಿ ತೊಗೊಬರ್ತಿದ್ದೆ, ಟೇಸ್ಟ್ ಮಾಡ್ತಾಯಿದ್ರು. ಏನು ತೊಗೊಬಂದು ಅವ್ರ ಮಗನಿಗೆ ತುಂಬ ಇಷ್ಟ. ಅವರು ಮುರಳೀಕೃಷ್ಣ ಅಂತ ಅವರು ತಿರೋದ್ರು ಜನವರಿಲಿ. ಅಣ್ಣಂಗೆ ತೊಗೊಂಬರ್ತಾಯಿದ್ದೆ, ಅಮ್ಮನಿಗೂ ಟೇಸ್ಟ್ ಮಾಡಿಸ್ತಾಯಿದ್ದೆ. ಅವರು ಇಂಥದ್ದು ತಿನ್ಸಿಲ್ಲ ಇಂಥದ್ದು ಕೊಡಿಸಿದೆ ಅಂತಲ್ಲ, ಇಲ್ಲೊಂದು ದರ್ಬಾರ್ ಕಾಫಿ ಅಂತಿದೆ, ಅಲ್ಲಿ ಕರ್ಕೊಂಡೋಗಿ ಕಾಫಿ ಕೊಡಿಸ್ತಾಯಿದ್ದೆ. ಅವ್ರ ಕಾಫಿ ತುಂಬ ಇಷ್ಟ, ಅವ್ರ ಮಗನಿಗೂ ಕಾಫಿ ತುಂಬ ಇಷ್ಟ. ಎಷ್ಟೊಂದಿದೆ ಮೆಮೊರೀಸು, ನನಗೆ ನೆನಪಿಗೆ ಬರ್ತಾಯಿಲ್ಲ ಈ ಟೈಮಲ್ಲಿ. ಇದು ನೆನೆಸ್ಕೊಂಡಿದ್ದು ಖುಷಿ ಪಡೋಕ್ಕೂ ಆಗ್ತಾಯಿಲ್ಲ. ಅಲ್ಲ, ಅವ್ರು ನಿಮ್ಮನ್ನು ಪ್ರೀತಿ ಪಟ್ಟು ಕೇಳಿದ್ದೇನಿತ್ತು, ಆಸೆ ಅಂತ? ಆ ಥರ ಏನೂ ಇಲ್ಲ. ಎಲ್ಲ ಟೈಮಲ್ಲೂ ಎಲ್ಲ ಆಸೆ ಆ ಥರ ಏನು ಮಾಡಿಲ್ಲ, ಕೇಳಿಲ್ಲ, ಅನ್ನಿಲ್ಲ ಅಂತ. ಸೊ ಇದು ಎಸ್ ಜಾನಕಿಯವರ ಕೇರ್ಟೇಕರ್ಗಳ ಮಾತಾಗಿರ್ತಕ್ಕಂಥದ್ದು. ಮೈಸೂರಿನಲ್ಲೇ ಸಾಕಷ್ಟು ತಮ್ಮ ಕೊನೆಯ ದಿನಗಳನ್ನ ಕಳೆದಂಥ ಎಸ್ ಜಾನಕಿಯವರು ಇಲ್ಲಿನ ಸುತ್ತಮುತ್ತ ಇರತಕ್ಕಂತಹ ಪರಿಸರ ಕ್ಷೇತ್ರಗಳೇನಿದ್ವು ಅಲ್ಲಿಗೆ ಹೋಗ್ತಾಯಿದ್ರು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾಯಿದ್ರು. ಮೈಸೂರಿನಲ್ಲಿ ಸಿಗುವಂತಹ ವಿವಿಧ ಬಗೆಯ ತಿನಿಸುಗಳು ಅವ್ರಿಗೆ ಇಷ್ಟ ಆಯಿತು, ಅವುಗಳನ್ನ ತಿಂತಿದ್ರು ಅನ್ನೋ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.